ಯಾರಾದರೂ ಅವ್ರ ಕಷ್ಟಗಳು ನಮಗೆ ಹೇಳುವಾಗ, ಅವ್ರ ನೋವುಗಳು ನಮ್ಗೆ ಹೇಳುವಾಗ, ಅವ್ರು ನಮ್ಮ ಮುಂದೆ ಕಣ್ಣೀರು ಸುರಿಸುವಾಗ, ಅವ್ರ ಮನೆಯಲ್ಲಿ ಪರಿಸ್ಥಿತಿಗಳು ಭಾಳ ಕೆಟ್ಟದಾಗಿ ನಡೀತಾ ಇದೆ, ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಬಂದು ಕಷ್ಟ ತೋಡ್ಕೊಂಡು ಹೇಳುವಾಗ, ದೇವ್ರಿಗೆ ಸ್ತೋತ್ರ, ನನಗೆ ಯಾವ ಕಷ್ಟ ಇಲ್ಲ ಅಂತ ಹೇಳ್ತಿರ್ತೀವಿ. ಕೆಲವು ಜನ, ಎಲ್ಲರಲ್ಲ, ಅಂದ್ರೆ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತಕ್ಕಂಥದ್ದು ಕೆಲವು ಜನಕ್ಕೆ ಗೊತ್ತಾಗೋದಿಲ್ಲ. ನಮ್ಮ ಮಾತು ದುಃಖದಲ್ಲಿದ್ದಂಥವ್ರು ಅಥವಾ ಸಮಾಧಾನ ಬೇಕಂತ ಆಸೆ ಪಡುವಂಥವ್ರ ಜೀವಿತಗಳನ್ನು ಕಟ್ಟಲಿಕ್ಕೆ ಆಗುತ್ತಾ? ನಮ್ಮ ಮಾತು ಒಂದು ಮೆಡಿಸಿನ್ ಥರ ಕೆಲಸ ಮಾಡಬೇಕು. ಯಾಕಂದರೆ ಈ ಬಾಯಿಂದ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ ಅಲ್ಲ, ಆ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿದ ಈ ಬಾಯಿ ಇನ್ನೊಬ್ಬರನ್ನ ಸಂತೈಸಿದರೆ, ಆಧರಿಸಿದರೆ ಅವ್ರ ಜೀವಿತದಲ್ಲಿ ಒಂದು ಹೀಲಿಂಗ್ ಬರುತ್ತೆ ಮನಸ್ಸಿಗೆ. ಕೆಲವು ಸಾರಿ ಶರೀರಕ್ಕಾಗಿರುವಂಥ ಗಾಯಗಳನ್ನು ನಾವು ಗುಣ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದರೆ ಮನಸ್ಸಿಗಾದಂಥ ಗಾಯಗಳನ್ನು ಈ ಬಾಯಿ ಗುಣ ಮಾಡುತ್ತೆ. ಅಂದರೆ ಯಾವುದು ಮಾತಾಡಬೇಕು. ಇನ್ನೂ ಕೆಲವು ಜನ ಇರ್ತಾರೆ, ಯಾರಾದರೂ ನೋವು ಕಷ್ಟಗಳು ತೆಗೆದುಕೊಂಡು ನಮ್ಮ ಹತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ತಿರುಗಿ ನಾವು ಅವರಿಗೆ ನಮ್ಮ ಕಷ್ಟ, ನಮ್ಮ ಸಮಸ್ಯೆಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಇನ್ನೊಂದು ಥರದ ಕ್ಯಾಟಗರಿ ಜನಗಳು. ಅಂದರೆ ನಾವು ಅವ್ರ ಮಾತು ಹೇಳುವುದನ್ನು ಕೇಳಿ ಧೈರ್ಯಪಡಿಸಬೇಕು. ಪ್ರಾರ್ಥನಾ ಪರ ನಾವಾದರೆ ಡೆಫಿನೆಟ್ ಆಗಿ ನಾವು ನಮ್ಮ ಕಷ್ಟವನ್ನು ಬದಿಗಿಟ್ಬಿಟ್ಟು ಅವ್ರನ್ನ ಆಧರಿಸಲಿಕ್ಕೆ ನೋಡ್ತಿರ್ತೇವೆ. ಇವತ್ತು ನಾವು ಭಯಪಟ್ಟು, ನಾವು ಕಣ್ಣೀರು ಹಾಕಿ, ನಾವು ನಿರಾಶೆಗೊಳಗಾಗಿ ನಾವು ಕುಗ್ಗಿಕೊಂಡಿದ್ರೆ, ಇನ್ನೊಬ್ಬರು ನಮ್ಮ ಹತ್ರ ಬಂದು ಅವ್ರ ಪ್ರಾಬ್ಲಮ್ ಹೇಳುವಾಗ ಹೇಗೆ ನಾವು ರಿಸೀವ್ ಮಾಡ್ಕೊತೀವಿ ಅವ್ರ ಮಾತನ್ನು? ಆಗಲ್ಲ. ಬಿ ಪೊಟೆನ್ಷಿಯಲ್, ದೆನ್ ಯು ವಿಲ್ ಬಿ ಏಬಲ್ ಟು ಹೆಲ್ಪ್ ಅದರ್ಸ್. ಸಾಮರ್ಥ್ಯ ಉಳ್ಳವರು ಆಗಬೇಕಲ್ಲ. ದೇವರಿನ ಬಾಯಿಗೆ ಸಾಮರ್ಥ್ಯ ಕೊಟ್ಟವರು. ಅಂದರೆ ಅವ್ರು ಹೇಳುವ ಮಾತುಗಳನ್ನು ಕೇಳಿ ಏನು ಮಾತಾಡಬೇಕು ದೇವ್ರನ್ನ ಕೇಳು. ಜ್ಞಾನ ಕೊಡ್ತಾರೆ ದೇವರು, ನಡೆಸೋದು ಆತನೇ.